ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ರತಾಪ್ ಸಿಂಹ ಜೊತೆಯಲ್ಲಿ ಸೇರಿ ಹೊಸ ಸರ್ಕಾರವನ್ನು ತರ್ತೀನಿ. ಜೆಸಿಬಿ ನಮ್ಮ ಪಕ್ಷದ ಚಿಹ್ನೆ. ಮದ್ದೂರಿನಲ್ಲಿ ಯತ್ನಾಳ್ ಭಾಷಣಕ್ಕೆ ಹುಚ್ಚೆದ್ದು ಕೂಗಿದಂಥ ಜನರು. ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟಿದ ಜಿಲ್ಲೆ ಅಂತ ಹೇಳಿದ್ರೆ ಅದು ಮಂಡ್ಯ ಜಿಲ್ಲೆ. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಹಿಂದೂಗಳು. ಇನ್ಮುಂದೆ ನಾವು ಜಾತಿ ನೋಡಿ ಓಟನ್ನು ಹಾಕಬಾರ್ದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿನಲ್ಲಿ ಅಬ್ಬರಿಸಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಮುಸ್ಲಿಮರಿಂದ ಕಲ್ಲು ತೂರಾಟ ನಡೆದು ಗಲಾಟೆ ನಡೆದ ಮದ್ದೂರಿಗೆ ಯತ್ನಾಳ್ ಅವರು ಭೇಟಿಯನ್ನ ಕೊಟ್ಟಿರ್ತಾರೆ. ಅಚ್ಚರಿ ಎಂಬಂತೆ ಅವರಿಗೆ ಮದ್ದೂರಿನಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಸಿಕ್ಕಿತ್ತು. ಯತ್ನಾಳ್ ಅವರನ್ನ ನೋಡಿ ಮಂಡ್ಯದ ಜನರು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ನಿನ್ನೆ ಮೊನ್ನೆ ಅಲ್ಲಿಗೆ ತೆರಳಿದಂಥ ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚಿನ ಮನ್ನಣೆ ಯತ್ನಾಳ್ ಅವರಿಗೆ ಸಿಕ್ಕಿರುವಂಥದ್ದು. ಮಂಡ್ಯದ ಜನತೆ ಎದುರು ಅವರು ಭಾಷಣವನ್ನ ಮಾಡಿದ್ದಲ್ಲದೆ ಹೊಸ ಪಕ್ಷ, ಹೊಸ ಚಿಹ್ನೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ತಮ್ಮನ್ನ ಉಚ್ಚಾಟಿಸಿದ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನೇರ ಖಾರವಾದ ಮಾತುಗಳಿಂದ ಹೆಸರಾದವರು. ಈಗ ಮಂಡ್ಯದ ಮದ್ದೂರಿನಲ್ಲೂ ಕೂಡ ಅಂತಹದ್ದೇ ಭಾಷಣವನ್ನ ಮಾಡಿದ್ದಾರೆ. ಮದ್ದೂರಿಗೆ ಬಂದ ಬಿಜೆಪಿ ಅವರ ಬಗ್ಗೆ ಇಲ್ಲಿನ ಜನ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ನಿನ್ನೆ ಸಿಟಿ ರವಿ ಅವರು ಮಾತನಾಡುವಾಗ ಯತ್ನಾಳ್ ಅಂತ ಹೇಳಿ ನೀವು ಕೂಗಿದ್ದೀರಿ. ನಾನು ಪ್ರತಾಪ್ ಸಿಂಹ ಎಲ್ಲ ಹಿಂದೂಗಳ ಪರವಾಗಿ ಮಾತನಾಡ್ತೇವೆ. ಬಿಜೆಪಿಯಲ್ಲಿ ಕೆಲವು ಲೀಡರ್ಗಳು ಇದ್ದಾರೆ, ಅವರು ಎಂದಿಗೂ ಕೂಡ ಹಿಂದೂಗಳ ಪರವಾಗಿ ಮಾತನಾಡೋದಿಲ್ಲ. ಅವರೆಲ್ಲ ಬರೀ ಬೋಗಸ್ ಅಂತ ಹೇಳಿ ಯತ್ನಾಳ್ ಅವರು ಟೀಕೆ ಮಾಡಿದ್ರು. ನಾನು ಮತ್ತು ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಒಂದಾಗ್ತೇವೆ. ಕರ್ನಾಟಕದಲ್ಲಿ ಹೊಸ ಸರ್ಕಾರವನ್ನ ಕೊಡ್ತೇವೆ. ಯಾವನಾದರೂ ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರು ಅವನು ಅಲ್ಲೇ ಢಮ್. ಯಾವುದಾದ್ರೂ ಮಸೀದಿಯ ಮುಂಭಾಗದಲ್ಲಿ ಕಲ್ಲು ತೂರಾಟ ನಡೀತು ಅಂತ ಹೇಳಿದ್ರೆ ಆ ಮಸೀದಿ ಖಲಾಸ್. ಬಿಜೆಪಿ ಅವರು ಏನಾದರೂ ನನ್ನನ್ನು ಗೌರವಯುತವಾಗಿ ಪಕ್ಷಕ್ಕೆ ಕರೆಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಹಿಂದೂ ಪಕ್ಷವನ್ನ ನಾನು ಕಟ್ಟುತ್ತೇನೆ. ಅದರ ಗುರುತು ಜೆಸಿಬಿ ಆಗಿರುತ್ತೆ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ. ನೀವೆಷ್ಟು ಮಂದಿ ಜೆಸಿಬಿ ಪಕ್ಷಕ್ಕೆ ಬರ್ತೀರಾ ಅಂತ ಹೇಳಿ ಜನರ ಬಳಿಯಲ್ಲಿ ಕೂಡ ಅವರು ಕೇಳಿದ್ರು. ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಕೂಡ ದೊಡ್ಡದಾಗಿ ಕೂಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮುಂದುವರಿದು ಮಾತನಾಡಿದಂಥ ಯತ್ನಾಳ್ ಅವರು, ಈ ಸರ್ಕಾರ ಗುತ್ತಿಗೆಯಲ್ಲೂ ಕೂಡ ಸಾಬರಿಗೆ ಮೀಸಲಾತಿಯನ್ನ ನೀಡಿದೆ. ನಾನು ಸರ್ಕಾರವನ್ನ ರಚಿಸಿದ್ರೆ ಮೊದಲು ಈ ಮೀಸಲಾತಿಯನ್ನ ತೆಗೆದು ಹಾಕ್ತೇನೆ ಅಂತ ಹೇಳಿ ಗುಡುಗಿದ್ರು. ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಸರ್ ಬಾಬಾ ಬೇಕು. ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಇವರು ಕಟ್ಟಿದ ಮಸೀದಿಗಳೆಲ್ಲವೂ ಕೂಡ ಅಕ್ರಮವಾಗಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತಲೂ ಕೂಡ ಹೇಳಿದ್ರು. 2028ಕ್ಕೆ ನನ್ನನ್ನ ಮುಖ್ಯಮಂತ್ರಿ ಮಾಡಿ, ಆಗ ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಭಾಗಧ್ವಜವನ್ನ ತನ್ನಿ ಅಂತ ಹೇಳದಂತ ಯತ್ನಾಳ್ ಅವರು ತಾವು ಸರ್ಕಾರವನ್ನ ರಚನೆ ಮಾಡಿದ್ರೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಕೂಡ ತಿಳಿಸಿದ್ರು. ಇನ್ನು ಯತ್ನಾಳ್ ಅವ್ರ ಬಗ್ಗೆ ಹೇಳುವಂತದ್ದಾದ್ರೆ, ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿ ಕೇಂದ್ರ ಬಿಜೆಪಿ ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಅದಷ್ಟೇ ಅಲ್ಲದೆ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿತ್ತು. ನೇರ ಮಾತುಕತೆಯಿಂದ ಹೆಸರುವಾಸಿಯಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ಅಭಿಮಾನಿ ಬಳಗವನ್ನ ಹೊಂದಿರುವಂಥದ್ದು. ಹಾಗೆ ಅವ್ರು ಮಾತನಾಡುವಂತಹ ನೇರ ಮಾತುಗಳಿಗಾಗಿ ಸಾಕಷ್ಟು ಜನ ಫಿದಾ ಕೂಡ ಆಗ್ತಾರೆ. ಅದೆಲ್ಲವನ್ನ ಬಿಟ್ಟು ನಾನು ಹಿಂದೂ, ಎಲ್ಲದಕ್ಕೂ ಕೂಡ ಮುಂದು ಅನ್ನುವಂಥ ಮಾತನ್ನ ಕೂಡ ಯತ್ನಾಳ್ ಅವರು ಆಗಾಗ ಹೇಳ್ತಾನೆ ಇರ್ತಾರೆ. ಇನ್ನು ಈ ರೀತಿಯಾದಂತಹ ಹೊಸ ಪಕ್ಷದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.